नाजरीन इकराम अस्सलाम वालेकुम व रहमतुल्लाहि व बरकातुहू। करावली न्यूज नेटवर्क की आज की वीडियो रिपोर्ट में आपका इस्तकबाल है। मैं हूं आपका मेजबान नसीमुल गनी शाबंदरी। आज की वीडियो में सोशल वर्कर मास्तफा नाइक ने मीडिया के सामने भटकल गवर्नमेंट हॉस्पिटल में डॉक्टरों और स्टाफ की कमी और लोगों को दरपेश आने वाले मसाइल का जिक्र किया है, जिसे मैं संक्षेप में आपको बताने की कोशिश कर रहा हूं। भटकल के सरकारी हॉस्पिटल में गुज़श्ता एक साल से डॉक्टरों और तिब्बी अमले की शदीद कमी के बाद अवाम को सख्त मुश्किलात का सामना करना पड़ रहा है। हजारों गरीब और मुतवस्सित तबके के लोग इलाज के लिए इसी हॉस्पिटल पर इंतजार करते हैं, मगर बरवक्त इलाज न मिलने से मरीज शदीद परेशानी में मुब्तला हैं। खुसूसन हामिला ख्वातीन, बुजुर्ग अफराद और हादिसात के शिकार मरीज सबसे ज्यादा मुतासर हो रहे हैं। हंगामी हालात में फौरी तिब्बी इमदाद न मिलने की वजह से मरीजों को दूसरे शहरों में मुंतकिल करना पड़ता है, जिससे कीमती वक्त जाया हो रहा है। हॉस्पिटल में माहिर अमराज निस्वा, आंखों और हड्डियों के डॉक्टर्स, फार्मासिस्ट और दीगर अमले की शदीद कमी के साथ मियारी अद्वियात की किल्लत भी पाई जा रही है। समाजी कारकुन मास्तफा नाइक ने एक प्रेस मीट में बयान देते हुए कहा कि अगर फौरी तौर पर डॉक्टरों और अमले की तानीयाती न की गई तो आवाम की मुश्किलात मजीद बढ़ जाएंगी। इसी सिलसिले में आज भटकल तहसीलदार को भी एक मेमोरेंडम पेश किया गया, जिसकी झलकियां आप वीडियो में देख सकते हैं। उन्होंने हुकूमत और मुतल्लिका हुक्काम से फौरी कार्रवाई का मुतालबा किया है ताकि आवाम को बुनियादी सेहत सहूलियात मैसर आ सके। तो नाजरीन, ये थी आज की हमारी वीडियो रिपोर्ट। वीडियो को लाइक, शेयर और सब्सक्राइब जरूर करें। आइंदा एक और नई वीडियो के साथ आपसे मुखातिब रहूंगा। तब तक के लिए अपने दोस्त को इजाजत दें। आदाब। ಮಾನ್ಯ ತಹಶೀಲ್ದಾರರು ಭಟ್ಕಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆ. ಮಾನ್ಯರೇ, ವಿಷಯ ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸುವ ಕುರಿತು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಟ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಸುಮಾರು 1 ವರ್ಷದಿಂದ ವೈದ್ಯರುಗಳ ಕೊರತೆಯಿಂದ ತಾಲೂಕಿನ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನರೇ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿಕೊಂಡಿರುವುದರಿಂದ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದೆ ಜನರ ಕಷ್ಟ ಕೇಳತೀರದಂತಾಗಿದೆ. ಗರ್ಭಿಣಿ ಸ್ತ್ರೀಯರು ಮತ್ತು ವೃದ್ಧರು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಯನ್ನು ನಂಬಿದ್ದಾರೆ. ವಾಹನ ಅಪಘಾತಗಳಾದಾಗ ಸರಿಯಾದ ಸಮಯಕ್ಕೆ ಸರಿಯಾದ ತುರ್ತು ಚಿಕಿತ್ಸೆ ಸಿಗದೆ ಸಾವು ನೋವುಗಳು ಸಂಭವಿಸಿ ಜನರು ಪರದಾಡುವಂತಾಗಿದೆ. ಪ್ರಮುಖವಾಗಿ ಸ್ತ್ರೀರೋಗ ತಜ್ಞರು, ಕಣ್ಣಿನ ತಜ್ಞರು, ಮೂಳೆಯ ತಜ್ಞರು, ಗ್ರೂಪ್ ಡಿ ದರ್ಜೆಯ ನೌಕರರು, ಹೊರಗುತ್ತಿಗೆ ನೌಕರರು ಮತ್ತು ಫಾರ್ಮಸಿಸ್ಟ್ಗಳ ಕೊರತೆ ಬಹಳವಾಗಿದೆ. ಉತ್ತಮ ಗುಣಮಟ್ಟದ ಔಷಧಗಳ ಕೊರತೆ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಈವರೆಗೂ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯನ್ನು ನೀಗಿಸುವಲ್ಲಿ ಕ್ಷೇತ್ರದ ಮಂತ್ರಿಗಳು ಮತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಆದ್ದರಿಂದ ಈ ವಿಷಯವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ನಮ್ಮ ಆಸ್ಪತ್ರೆಗೆ ತಕ್ಷಣವೇ ಅಗತ್ಯವಿರುವ ತಜ್ಞ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಬಡವರ ಆರೋಗ್ಯದ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ನಾವು ಭಟ್ಕಳದ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಬಗ್ಗೆ, ಇಲ್ಲಿ ಆಗುತ್ತಿರುವಂಥ ಒಂದೆರಡು ಅವ್ಯವಸ್ಥೆ ಬಗ್ಗೆ ತಮ್ಮ ಮುಂದೆ ಹೇಳ್ಕೊಳ್ತಿದ್ದೇವೆ. ಈಗಾಗಲೇ ನಾವು ಮನವಿಯನ್ನು ಸಹಿತ ನೀಡಿರ್ತೇವೆ. ನಮ್ಮಲ್ಲಿ ಕನಿಷ್ಠ 1-2 ವರ್ಷಗಳಿಂದ ಹೆರಿಗೆ ತಜ್ಞರು ಮತ್ತು ಕಣ್ಣಿನ ವೈದ್ಯರು ಹಾಗೂ ಮೂಳೆ ತಜ್ಞರ ಕೊರತೆ ಇದೆ. ಇದನ್ನು ಸಾಕಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ತಂದಿದ್ದಾರೆ. ಆದರೆ ನಮ್ಮ ಭಟ್ಕಳದ ಭಾಗದಲ್ಲಿ ಅತಿ ಕಡು ಬಡವರು ಇರುವುದರಿಂದ ಅತಿಯಾಗಿ ಈ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ ಹೆರಿಗೆ ವೈದ್ಯರು ಇಲ್ಲದೇ ಇರೋ ಕಾರಣಕ್ಕೆ ಬೇರೆ ಜಿಲ್ಲೆಗಳಿಗೋ ಅಥವಾ ಬೇರೆ ಪಕ್ಕದ ಆಸ್ಪತ್ರೆಗಳಿಗೋ, ಪ್ರೈವೇಟ್ ಆಸ್ಪತ್ರೆಗಳಿಗೋ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಅತಿ ಬಡವರಾದ ಕಾರಣದಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಕನಿಷ್ಠ 50,000 ರಿಂದ 70,000 ರೂಪಾಯಿ ಒಂದು ಹೆರಿಗೆಗೋಸ್ಕರ ಪೇ ಮಾಡಬೇಕಾಗತ್ತೆ. ಆದರೆ ಇಲ್ಲೇ ಒಂದು ನಮಗೆ ಹೆರಿಗೆ ವೈದ್ಯಾಧಿಕಾರಿಗಳನ್ನ ನೇಮಿಸಿಕೊಟ್ರೆ ಬಡವರಿಗೆ ತುಂಬ ಉಪಕಾರ ಆಗ್ತದೆ. ಯಾಕೆ ಇಲ್ಲಿ ಅವನು ಒಂದು ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡದೆ
ಪ್ರೈವೇಟ್ ಕಡೆಗೆ ಹೋಗ್ತಿದ್ದಾರೆ ಅಂದ್ರೆ ನನ್ಗೊಂದು ಡೌಟ್ ಇದೆ. ಏನಾದರೂ ಲೋಕಲ್ MLAಗಳು ಮಿನಿಸ್ಟ್ರಿಗಳು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಇದ್ರ ಫ್ರೀ ಆಗ್ಬೋದು, ಹೊರಗಡೆ ಆದ್ರೆ ದುಡ್ಡು ಕೊಟ್ಕೊಂಡು ಹೋಗ್ಬೋದು. ಸೊ ಅದರಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನನ್ಗೊಂದು ಡೌಟ್ ಇದೆ. ಹಾಗೆ ಆಲ್ರೆಡಿ ಶಾಸಕರು ಹೇಳಿದ್ದಾರೆ ಹಿಂದೊಮ್ಮೆ, ಒಂದು ಶಾಸಕರ ಹತ್ರ ಆಗದೆ ಇರೋ ಕೆಲಸ ಏನೂ ಇಲ್ಲ ಅಂತೇಳಿ. ಬಟ್ ಇಂಥ ಪರಿಸ್ಥಿತಿಗಳನ್ನು ನೋಡಿದಾಗ ಶಾಸಕರ ಹತ್ರ ಏನೂ ಆಗೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಒಂದು ಬಡವರಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆನೇ ಸಿಗದೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನು ಪ್ರಯೋಜನ ಉಂಟು? ಪ್ರೈವೇಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತಾ ಅಂತ ಹೇಳ್ತಾರೆ, ಆದರೆ ಸರ್ಕಾರಿ ಆಸ್ಪತ್ರೆಗೆ ಸರಿಯಾದ ಒಂದು 3 ಡಾಕ್ಟರ್ನ ನೇಮಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರಯೋಜನಕ್ಕೆ ಬಾರದೇ ಇದ್ದವರು ಅಂತ ನಾನು ಹೇಳ್ತಿದ್ದೇನೆ. ನಮ್ಮಲ್ಲಿ ಕನಿಷ್ಠ ತಿಂಗಳಿಗೊಮ್ಮೆ ಆದರೂ ಒಂದು ಜನಸಂದರ್ಶನ ನಡೀತಾ ಇದೆ ಸಚಿವರ ಕಚೇರಿಯಲ್ಲಿ, ಭಟ್ಕಳ ಕ್ಷೇತ್ರ, ನಿಮ್ಮ ಕ್ಷೇತ್ರದಲ್ಲೇ ನಡೀತಾ ಇದೆ. ಹಲವಾರು ಸಮಯದಲ್ಲಿ ನಿಮ್ಮ ಗಮನಕ್ಕೂ ಕೂಡ ಇಲ್ಲಿಯ ನಾಗರಿಕರು ತಂದಿದ್ದಾರೆ, ಏನು ಈ ಆಸ್ಪತ್ರೆಯ ಅವ್ಯವಸ್ಥೆ ಹೇಗಾಗಿದೆ ಅಂತ ತಂದಿದ್ದಾರೆ. ಬಟ್ ನೀವು ಯಾವ ಕಾರಣಕ್ಕೆ ಜನಸಂದರ್ಶನ ನಡೆಸ್ತಿದ್ದೀರಿ? ಒಂದು 2-3 ಡಾಕ್ಟರ್ ಹಾಕೊಟ್ಟು ಇಲ್ಲಿ ಜನಕ್ಕೆ ಒಂದು ಸಹಾಯವನ್ನು ಸಹಿತ ಮಾಡ್ಬೋದಿತ್ತು, ಅದನ್ನು ಸಹಿತ ನೀವು ಮಾಡ್ತಾ ಇಲ್ಲ. ನಿಮ್ಮಿಂದ ಕಿಂಚಿತ್ತು ಪ್ರಯೋಜನ ಇಲ್ಲ ಅನಿಸ್ತಾ ಇದೆ ನನಗೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸೂಕ್ತವಾದ ವೈದ್ಯಾಧಿಕಾರಿಗಳನ್ನು ನೇಮಿಸಿಕೊಟ್ಟು ಇಲ್ಲಿ ಬಡ ಜನರಿಗೆ ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಗಂಭೀರವಾಗಿ ಆಸ್ಪತ್ರೆ ಮುಂದೆ ಧರಣಿ ಕೂತ್ಕೊಳ್ಬೇಕಾಗ್ತದೆ.